ಗೈಸ್ ವೆರಿ ಗುಡ್ ಈವ್ನಿಂಗ್. ಇವತ್ತು ನಾವು ಊರಲ್ಲಿ ನಮ್ಮ ಬೀಚ್ ನ ತೋರ್ಸಕ್ಕೆ ಹೊರಟಿದೀವಿ. ನಿಮ್ಗೆ ಬನ್ನಿ ನಮ್ಮ ಊರ ಬೀಚ್ ಹೆಂಗಿದೆ ಅಂತ ತೋರಿಸ್ತೀವಿ. ಈಗ ಸದ್ಯಕ್ಕೆ ರಾಂಗ್ ವೇ ಅಲ್ಲಿ ಹೋಗ್ತಾ ಇದೀವಿ, ಯಾಕಂದ್ರೆ ಆ ಕಡೆಯಿಂದ ಹೋದ್ರೆ 1 ಕಿಲೋಮೀಟರ್ ತಿರ್ಸ್ಕೊಂಡು ಬರಬೇಕು. ಸೊ ಈ ರೋಡಲ್ಲಿ ಹೆಚ್ಚು ಕಮ್ಮಿ ಒಂದು 2-3 ಕಿಲೋಮೀಟರ್ ಹೋದ್ರೆ ನಮ್ಮ ಊರಿನ ಬೀಚ್ ಬರುತ್ತೆ. ಬನ್ನಿ ಹೋಗೋಣ. ಇದು ಫುಲ್ ಸಿಂಗಲ್ ರೋಡು. ನಾವು ಹೆವಿ ವೆಹಿಕಲ್ ಬಂತು ಅಂದ್ರೆ ತುಂಬಾ ಕಷ್ಟ ಇಲ್ಲಿ ಪಾಸ್ ಮಾಡ್ಕೊಳ್ಳೋದು. 2 ಗಾಡಿನ ಒಂದೇ ಸೈಡು. ಸೊ ಸ್ವಲ್ಪ ನೋಡ್ಬಿಟ್ಟು ಹೋಗ್ಬೇಕಾಗತ್ತೆ. ಅದಕ್ಕೆ 2 ಕಾರ್ ಬಂದು ಸುಮಾರಕ್ಕೆ ಕಾರ್ನರಲ್ಲೇ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಚಾನ್ಸ್ ತಗೋಬೇಕಾಗತ್ತೆ ಆ ಥರ. ಸೊ ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದ್ವಿ. ಇನ್ನೊಂದು 1 ಕಿಲೋಮೀಟರ್ ಇದೆ ಅಷ್ಟೇ. ಸೊ ಜಸ್ಟ್ ಇವತ್ತು ಬೀಚಲ್ಲಿ ಏನು ಆಡೋ ಪ್ಲಾನ್ ಮಾಡಿದ್ಯಪ್ಪ? ಏನ್ ಮಾಡ್ತೀಯ ಮರಳಲ್ಲಿ? ಮನೆ ಮಾಡ್ತೀಯಾ, ಗೂಡು ಕಟ್ತೀಯಾ, ಏನ್ ಮಾಡ್ತೀಯಾ? ಗುಡ್ ಕೊಡ್ತೀನಿ, ಮನೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ ನಾನು. ಮಾರೋದಲ್ಲಪ್ಪ, ಎಲ್ಲ ಮಾರ್ಬೇಡಪ್ಪ. ನಮ್ಗೆ ಇರೋದೇ ಇಲ್ಲ, ಕೈಯಲ್ಲೇ ಇಲ್ಲ ಏನು ಮಾರಕ್ಕೆ. ಹಾ ಮಾಡ್ತೀನಲ್ಲ, ಮಾಡ್ತೀನಿ ಅಂತ ಹೇಳು. ಮಾಡ್ತೀನಿ ನಾನು. ಸೊ ನೋಡಿ ಗೈಸ್, ಟೈಮ್ ಬಂದ್ಬಿಟ್ಟು ಹತ್ರ 5:15 ಆಗ್ತಾ ಬಂದಿದೆ. ಸೊ ಇದೇ ನಮ್ಮ ಊರಿನ ಬೀಚ್ ವ್ಯೂ ಈ ತರ ಇದೆ. ಸೊ ಯಾರು ಇಲ್ಲ, ಜಾಸ್ತಿ ಜನ ಇಲ್ಲ, ಸ್ವಲ್ಪ ಕಮ್ಮಿನೇ ಇರ್ತಾರೆ ಇಲ್ಲಿ. ಬನ್ನಿ. ಜಸ್ಟ್ ಅದೆಲ್ಲ ಮುಟ್ಬೇಡ ರಾಜ. ತಿಂದಿರೋ ಪ್ಲೇಟ್ಗಳು ಅವೆಲ್ಲ ತೆಗಿಬಾರ್ದು. ಬಿಫೋರ್ ಯು ಪಿಕ್ ಸಮಥಿಂಗ್ ಯು ಆಸ್ಕ್ ಮೀ, ಓಕೆ? ಸೊ ಇಲ್ಲಿ ತನಕ ನೀರು ಬರುತ್ತೆ ರಾತ್ರಿ, ಇಲ್ಲಿಂದ ಅಲ್ಲಿ ತನಕ ಇವಾಗ ಖಾಲಿ ಇರುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿಂದ ಇಲ್ಲಿ ತನಕ ಬಂದ್ಬಿಡುತ್ತೆ ನೈಟಿಗೆ. ಬೀಚ್ ವ್ಯೂ ಸ್ವಲ್ಪ ಈ ತರ ಇದೆ, ಖಾಲಿ ಬರಿದಾದ ಬೀಚ್. ಸ್ಟಡಿ ಸಾಕು, ಬಾರೋ ತಿರ್ಗೋ. ಓ ಹೆವಿ ಅಂದ್ರೆ ಹೆವಿ ಬಿಸಿಲು ಬರ್ತೈತೆ ಗಾಯ್ಸ್. ಏನು ಆಲ್ಮೋಸ್ಟ್ ಏನು ಕಾಣಲ್ಲ ಹಂಗಿದೆ ಸಿಚುವೇಶನ್. ಸೊ ನೋಡಿ ಹೆಂಗಿದೆ ಬೀಚ್. ಫ್ಲೋ ಮಾತ್ರ ಕಾಮ್ ಆಗಿದೆ ಇವತ್ತು. ಬ್ಯೂಟಿಫುಲ್ ವೆದರ್, ಬ್ಯೂಟಿಫುಲ್ ಸನ್ಸೆಟ್ ಗೋಯಿಂಗ್ ಟು ಬಿ. ಗಾಯ್ಸ್ ಜ್ಯೇಷ್ಠ ಮಾತ್ರ ಫುಲ್ ಎಂಜಾಯ್ ಮಾಡ್ತೀವಿ ಬೀಚ್ ಅಲ್ಲಿ ಇವತ್ತು, ಅಲ್ಲನಾ ಜ್ಯೇಷ್ಠ? ಫುಲ್ ಎಂಜಾಯ್ ಇವತ್ತು. ಮಾತಾಡಕ್ಕೂ ರೆಡಿ ಇಲ್ಲ ಪುಣ್ಯಾತ್ಮ. ಏಯ್ ಫುಲ್ ಮಜಾನಾ ಇವತ್ತು? ಹಾ ಇವಾಗ ಕುತ್ಕೋ, ಏನಾಗತ್ತೆ?
ಮಗ ಬಿಡಬೇಡ ಅಮ್ಮ. ಸೊ ರಕ್ಷಾ, ಒಂದು ಟಾಸ್ಕ್ ಇವಾಗ. ಓಕೆ, ನೀರು ನೋಡು ಅಲ್ಲಿ ತನಕ ಇದೆ, ರೈಟ್? ಸೊ ಅಲ್ಲಿಂದ ಮುಂದಿಲ್ಲ ನೀರು. ಸೊ ಒಂದು ಮಾತಿದೆ, ಈಗ ನೀರಿನ ಆ ಕಡೆ ಇನ್ನು ಶ್ರೀರಾಮ ಅಂತ ಬರೆದ್ರೆ ಸಮುದ್ರದ ನೀರು ಅದನ್ನ ಕ್ರಾಸ್ ಮಾಡೇ ಮಾಡತ್ತೆ ಅಂತ. ಎಸ್, ದೇರ್ ಆರ್ ಲೈವ್ ಪ್ರೂಫ್ಸ್ ಆಲ್ಸೋ. ಸೊ ವೈ ಡೋಂಟ್ ಲೆಟ್ಸ್ ಟ್ರೈ ಟುಡೇ. ಕಮ್ ಅಂಡ್ ರೈಟ್ ಹಿಯರ್. ಜಸ್ಟ್ ಕಮ್ ಹಿಯರ್. ಸೊ ಗೈಸ್, ನಾವು ಗೋಯಿಂಗ್ ಟು ಟ್ರೈ ದಿಸ್. ಸೊ ನೋಡಿ, ನೀರಿಂದು ಲಾಸ್ಟ್ ಇಲ್ಲಿ ತನಕ ಇದೆ. ವಿಲ್ ಟ್ರೈ ಹಿಯರ್. ಹಿಯರ್ ಕ್ಯಾನ್ ಯು ರೈಟ್? ಇಷ್ಟು ದೂರದಲ್ಲಿ ಬರೀತೀಯಲ್ಲ ರಕ್ಷಾ, ಶ್ರೀರಾಮ ಅಂತ ಬರೀ. ಓಕೆ, ಜೈ ಶ್ರೀರಾಮ್ ಅಂತ ಬರೀತೀಯಳೆ. ಶ್ರೀರಾಮದೂತಂ. ಸೊ ನೋಡೋಣ, ಇಲ್ಲಿ ತನಕ ಬರಬೇಕು. ಸಮುದ್ರದ ನೀರು ಇಲ್ಲಿ ಕ್ರಾಸ್ ಮಾಡೇ ಮಾಡತ್ತೆ. ಲೆಟ್ಸ್ ವೇಟ್ ಫಾರ್ ಇಟ್. Not come here. Huh? Not come here. Will not come here, right? Water will not come here, right? Let's see, okay? That is what the challenge. So ನಾವು ಬರ್ದಿರೋದಿಲ್ಲಿದೆ ಗೈಸ್. ನಾವು ಈಗ ಮತ್ತೆ ಬೀಚ್ ಹತ್ರ ಈ ಕಡೆ ಹೋಗ್ತಾ ಇದೀವಿ. ನೋಡೋಣ ಎಷ್ಟು ಟೈಮ್ ತಗೊಳತ್ತೆ, ಅದಕ್ಕೆ ಯಾವುದು ಗ್ಯಾರಂಟಿ ಹೇಳಕ್ ಆಗಲ್ಲ. ಬಟ್ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬ್ರೇಕ್ ಇಟ್. ಲೆಟ್ಸ್ ಸಿ ವೆನ್ ಇಟ್ ವಿಲ್ ಬ್ರೇಕ್ ಇಟ್. ಹೋಯ್ತಾ? ಓ ಮೈ ಗಾಡ್, ಸಿ ಗೈಸ್, ಸಿ ಇಲ್ಲೋಡಿ. ಆಲ್ಮೋಸ್ಟ್ ಗೈಸ್, ಆಲ್ಮೋಸ್ಟ್. ಸಿ ನೋಡಿ, ಜೈ ಶ್ರೀ ಆಲ್ಮೋಸ್ಟ್ ರಾಮ ಅಂತ ತೆಗ್ದೇ ಬಿಟ್ಟಿ ನೋಡಿ. ಲೋಸ್ಟ್. ಓ ಮೈ ಗಾಡ್, ದಿಸ್ ಇಸ್ ಇದಕ್ಕೆ ಹೇಳೋದು ಮಾತು, ಹೇಳಿರೋದು ಮಾತುಗಳು ಕರೆಕ್ಟ್ ಆಗಿ ನಿಜ ಇರ್ತವೆ ಅನ್ನೋದು ನೋಡಿ. ಇದು ಲೈವ್ ಪ್ರೂಫ್. ನಿಮ್ಗೆ ಲೈವ್ ಆಗಿ ಪ್ರೂಫ್ ತೋರಿಸ್ಬಿಟ್ಟಿದೀವಿ. ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಜೈ ಶ್ರೀ ನೋಡಿದ್ರಲ್ಲ, ಇಲ್ಲಿ ತನಕ ಇದಿಷ್ಟು ಮಾತ್ರ ಉಳ್ಕೊಂಡಿದೆ. ಈ ಕಡೆದು ಇದು ಫುಲ್ ವೆಟ್ ಆಗ್ಬಿಟ್ಟಿದೆ. ಹಂಗೆ ರಾಮ ಫುಲ್ ನೀರಾಗ್ಬಿಟ್ಟಿದೆ ನೋಡಿ. ಇಲ್ಲಿ ತನಕ ಬಂದಿದೆ ನೀರು. ನೋಡಿ, ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಅವಾಗ ಎಲ್ಲಿತ್ತು? ಆಲ್ಮೋಸ್ಟ್ ಇಲ್ಲಿ ತನಕ ಇತ್ತು. ಇಲ್ಲಿಂದ ಆ ಕಡೆ ನೀರೇ ಇರಲಿಲ್ಲ. ದಿಸ್ ಇಸ್ ವಾಟ್ ದ ರಿಯಾಲಿಟಿ ಆಫ್ ಶ್ರೀರಾಮ್. ಅನ್ಬಿಲೀವೇಬಲ್, ರೈಟ್? ಸೊ ಇದೇ ಥರ ಹೊಸ ಥಿಂಗ್ಸ್ನ ಟ್ರೈ ಮಾಡ್ತಿರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಇನ್ನು ಮುಂದೆ ಹೊಸ ವಿಡಿಯೋಸ್ ಬರಲಿದೆ ಅಂತ ಹೇಳ್ತಾ ಮುಂದುವರಿಸ್ತೀವಿ ಈ ವ್ಲಾಗಲ್ಲಿ. ಬನ್ನಿ, ಲೆಟ್ಸ್ ವೇಟ್ ಫಾರ್ ಸನ್ಸೆಟ್. ಇನ್ನು ಸನ್ಸೆಟ್ ಆಗಕ್ಕಿದೆ. ಸನ್ಸೆಟ್ ಆದ್ರೂ ಮುಗಿಸ್ಕೊಂಡು ಹಂಗೆ ಮನೆಗೆ ಹೋಗೋಣ ನಾವು. ಸೊ ಆಲ್ಮೋಸ್ಟ್ ಸನ್ಸೆಟ್ ಆಗಿದೆ ಗೈಸ್. ಅವಾಗಿನ ಕಂಪ್ಯಾರಿಟಿವ್ ಮಾಡಿದ್ರೆ ಸನ್ ಆಲ್ಮೋಸ್ಟ್ ಡೌನ್ ಆಗ್ತಾ ಇದೆ. ಮತ್ತೆ ಆಲ್ಮೋಸ್ಟ್ ಸರೌಂಡೆಡ್ ಬೈ ಗೋಲ್ಡನ್ ಲೈಟ್ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಸನ್ಸೆಟ್ ಮುಗಿಸ್ಕೊಂಡು ಹಂಗೆ ಮನೆಗೆ ಹೋಗ್ಬಿಟ್ಟು ಪ್ಯಾಕ್ ಮಾಡ್ಕೋಬೇಕು. ಯಾಕಂದ್ರೆ ನಾಳೆನೇ ಹೊರಡೋದು ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಇವತ್ತಿನ ಬೀಚ್ ಎಂಜಾಯ್ಮೆಂಟ್ ಮಾಡ್ಬಿಟ್ಟು ನಾಳೆ ಬೆಳಗ್ಗೆ ಅಲ್ಲ, ನಾಳೆ ಮಧ್ಯಾಹ್ನ ಆಗತ್ತೆ ಹೊರಡೋದು. ಬೈ ನೈಟ್ ವಿಲ್ ಬಿ ದೇರ್ ಇನ್ ಬೆಂಗಳೂರು. ಸೊ ಅದಕ್ಕೆ ಇವತ್ತಿನ ಡೇನ ಇಲ್ಲೇ ಸ್ಪೆಂಡ್ ಮಾಡೋಣ ಅಂತ ಅನ್ಕೊಂಡು ಬಂದಿದ್ದೀವಿ. ಯಾಕಂದ್ರೆ ಬೇರೆ ಕಡೆ ಡಾಲ್ಫಿನ್ ವ್ಯೂ ಪಾಯಿಂಟ್ ಎಲ್ಲ ಹೋಗೋದಿತ್ತು. ಬಟ್ ಮಠ ಮಧ್ಯಾಹ್ನ ಕರೆದ್ರು 1 ಗಂಟೆಗೆ ಬನ್ನಿ ಅಂತ. ಸೊ ಜ್ಯೇಷ್ಠನೆಲ್ಲ ಕರ್ಕೊಂಡು ಊಟ ಎಲ್ಲ ಇದು ಮಾಡ್ಕೊಂಡು ಆ ಬೀಚಲ್ಲಿ ಸ್ವಲ್ಪ ದೂರ ಹೋಗ್ಬೇಕಲ್ವಾ. ಸೊ ಅವೆಲ್ಲ ಸ್ವಲ್ಪ ಬೇಡ ಅನಿಸ್ತು. ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬಂದ್ಬಿಟ್ಟು ಚೆಕ್ಔಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಿಬಿಟ್ಟು ಸಾಯಂಕಾಲ ಆಯಿತು. ನಮ್ಮ ಮನೆಯಿಂದ ಒಂದು 3-4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರೋ ಈ ಬೀಚಲ್ಲಿ ಬಂದಿದ್ದೀವಿ.
ಸೊ ಲೆಟ್ಸ್ ಎಂಜಾಯ್ ದಿಸ್ ಟುಡೇಸ್ ಈವ್ನಿಂಗ್ ಆ್ಯಂಡ್ ಟುಮಾರೋ ಆಸ್ ಯೂಶುವಲ್ ಫುಲ್ ಡೇ ಡ್ರೈವಲ್ಲಿ ಇರ್ತೀವಿ. ನೋಡೋಣ ನಾಳೆನೂ ನಿಮಗೆ ಯಾವ ಥರ ರೋಡ್ ಕಂಡೀಷನ್ನು ಎಲ್ಲ ತೋರಿಸ್ತೀನಿ. ನಾವು ಅಗೇನ್ ಗೋಯಿಂಗ್ ಬ್ಯಾಕ್ ವಿತ್ ಸೇಮ್ ರೂಟ್ ಚಾರ್ಮಾಡಿ. ಹೆವಿ ಅಂದರೆ ಹೆವಿ ಗಾಡಿ ಬರ್ತಿದೆ ಗಾಯ್ಸ್. ಇವಾಗ ಆಲ್ಮೋಸ್ಟ್ ಸನ್ ಸೆಟ್ ಆಗ್ತಾ ಇದೆ. ಸೊ ಬ್ಯೂಟಿಫುಲ್ ಆಗಿ ವೆದರು ಸೆಟ್ ಆಗಿದೆ ಇವಾಗ. ಸೊ ಆಲ್ಮೋಸ್ಟ್ ಮನೆ ಹೋಗೋ ಟೈಮ್ ಬಂತು. ಪ್ಯಾಕಿಂಗ್ ಮಾಡಬೇಕು, ನಾಳೆ ಬೆಳಗ್ಗೆ ಹೇಳ್ಬೇಕು, ಇನ್ನೊಂದು ಟೆಂಪಲ್ಗೆ ಹೋಗ್ಬೇಕು, ಅಲ್ಲಿಂದ ಹಂಗೆ ಬ್ಯಾಕ್ ಟು ಬೆಂಗಳೂರು ಡ್ರೈವ್ ಮಾಡಬೇಕು. ಸೊ ಇಷ್ಟೆಲ್ಲ ಇದೆ ನಾಳೆ ಬೆಳಗ್ಗೆಗೆ ಪ್ಲ್ಯಾನ್ಸ್. ಹೋಪ್ ಎವ್ರಿಥಿಂಗ್ ಗೋ ವೆಲ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ಸೆಟಲ್ಡ್ ಡೌನ್. ಸೊ ಆ ಥರ ಏನಾರು ಆದರೆ ವಿಲ್ ಬಿ ಬ್ಯಾಂಗಿಂಗ್ ವಿತ್ ಮೋರ್ ಟ್ರಾವೆಲ್ ವಿಡಿಯೋಸ್. ಅದರ್ವೈಸ್ ಡೆಫಿನೆಟ್ಲಿ ಸ್ವಲ್ಪ ಕಷ್ಟ ಇದೆ ಟ್ರಾವೆಲ್ ಮಾಡೋಕ್ಕೆ. ಟೈಮ್ ಸಿಗ್ತಾಯಿಲ್ಲ, ಟೈಮ್ ಇದ್ರೂ ಟೈಮು ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ಈ ಥರ ಎಲ್ಲ ತುಂಬ ಆಗ್ತಾ ಇದೆ ಲೈಫಲ್ಲಿ. ಹಂಗಾಗ್ಬಿಟ್ಟು ಯಾವುದು ವಿಡಿಯೋಸ್ ಬರ್ತಾ ಇಲ್ಲ ನಿಮಗೆ. ಹೋಪ್ ಫಾರ್ ದ ಬೆಸ್ಟ್, ಆಲ್ ಇಸ್ ವೆಲ್ ಅಂತ ಹೇಳ್ತಾ ಮುಂದೆ ಹೋಗ್ತಾ ಇದ್ದೀವಿ, ನೋಡೋಣ. ಸೊ ಗೈಸ್, ದ ಡೇ ಇಸ್ ಓವರ್ ನೌ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಅಲ್ಲಿ ತನಕ ಚೆಕ್ ಬಾಯ್.